ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಬಾಬು ಅಂತ ಹೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರ್, DBA ಕ್ಲಾಸಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರು. ಇವನು ರಿತೀಶ್ ಅಂತೇಳಿ, ಒನ್ ಆಫ್ ಮೈ ಮೋಸ್ಟ್ ಫೇವರೇಟ್ ಸ್ಟೂಡೆಂಟ್ ಆ್ಯಂಡ್ ಎ ಒಬೀಡಿಯಂಟ್ ಸ್ಟೂಡೆಂಟ್. ಒಬೀಡಿಯಂಟ್ ಅಲ್ವೇನೋ ನೀನು? ಇವತ್ತು ನಾವು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಇದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ದಿ ಕರ್ವ್ಸ್, ಈ ಪಾಠವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂಚೆ ಅಂದರೆ 2-3 ವರ್ಷಗಳ ಮುಂಚೆ ನಿಮಗೆ ಏನಾಗ್ತಿತ್ತು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು 8 ಅಂಕದ ಚಾಪ್ಟರ್ ಆಗ್ತಾ ಇತ್ತು. 8 ಅಂಕದ ಚಾಪ್ಟರ್ ಅಂತ ಹೇಳಿದ್ರೆ 3 ಮಾರ್ಕ್ಸ್ ಒಂದು, 5 ಮಾರ್ಕ್ಸ್ ಒಂದು. ಇವಾಗ ಕೇವಲ 5 ಮಾರ್ಕ್ ಚಾಪ್ಟ್ರು. ಮುಂಚೆ ನಿಮಗೆ ಎಷ್ಟೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಬೇಕಾಗಿತ್ತು. ಇವಾಗ ಎಲ್ಲ ಪ್ರಶ್ನೆಯನ್ನು ಕನ್ಸೈಸ್ ಮಾಡಿ, ಚಿಕ್ಕದು ಮಾಡಿ, ಇವಾಗ ಒಂದೇ ಒಂದು ಕ್ವಶನ್, ಏನು? ಫೈಂಡ್ ಏರಿಯಾ ಆಫ್ ಸರ್ಕಲ್ ಯೂಸಿಂಗ್ ಇಂಟಿಗ್ರೇಷನ್. ಸರ್ಕಲ್ ಇಲ್ಲ ಅಂದರೆ ಎಲಿಪ್ಸ್ ಯೂಸಿಂಗ್ ಇಂಟಿಗ್ರೇಷನ್. ಅಷ್ಟೇ, 2 ಕ್ವಶನ್ ಕಲ್ತ್ಕೊಳ್ಳಿ, 5 ಮಾರ್ಕ್ಸ್ ಬರುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ತುಂಬ ಸಿಂಪಲ್ಲು, ತುಂಬ ಡೈರೆಕ್ಟ್ ಆಗಿರುತ್ತೆ. ನನ್ನ ಪ್ರಕಾರ ನೀವು ಇದನ್ನು ಒಂದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 1 ರಿಂದ 1.5 ನಿಮಿಷಕ್ಕೆ ಮುಗಿಸುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಏನಪ್ಪ ಅಂದರೆ, ನೀವು ಪರೀಕ್ಷೆಗೆ ಹೋದಾಗ ಮೊದಲು ಯಾವ ಪ್ರಶ್ನೆಯನ್ನು ಉತ್ತರಿಸ್ತೀರಿ ಅಂತ ನಿಮಗೆ ಮುಂಚಿತವಾಗಲೇ ಗೊತ್ತಿರಬೇಕು. ಯಾವುದು ಫಸ್ಟ್ ಅಟೆಂಪ್ಟ್ ಮಾಡಬೇಕಂತ ಹೇಳಿದ್ರೆ ಎಲ್ಲರೂ ಸೆಕೆಂಡ್ ಆರ್ಡರ್ ಡೆರಿವೇಟಿವನ್ನೇ ಫಸ್ಟ್ ಬರೀರಿ. ಅದಾದಮೇಲೆ ಡಿಫರೆನ್ಷಿಯಲ್ ಈಕ್ವೇಷನ್ ಮಾಡಿ, 5 ಮಾರ್ಕ್ 2. ಅದಾದಮೇಲೆ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ ದಿ ಕರ್ವ್ಸ್ ಮಾಡಿ. ಈ 3 5 ಮಾರ್ಕ್. ತುಂಬ ಬೇಗ ಆಗುತ್ತೆ, ಸಮಯ ಉಳಿಯುತ್ತೆ. ಓಕೆ ವಿದ್ಯಾರ್ಥಿಗಳೇ, ತುಂಬ ಸರಳವಾಗಿರೋ ಚಾಪ್ಟರು, ತುಂಬ ಈಸಿ ಚಾಪ್ಟರ್. ಈವನ್ ಇಫ್ ಯು ಆರ್ ನಾಟ್ ಅವೇರ್ ಆಫ್ ಇಂಟಿಗ್ರಲ್ ಕ್ಯಾಲ್ಕುಲಸ್, ನೋ ಇಶ್ಯೂಸ್. ಏರಿಯಾ ಗೊತ್ತಿಲ್ಲ, ನೋ ಇಶ್ಯೂಸ್. ಬೇಸಿಕ್ಸ್ ಆಫ್ ಇಂಟಿಗ್ರೇಷನ್ ಗೊತ್ತಿಲ್ಲ, ನೋ ಇಶ್ಯೂಸ್. ನಾನು ನಿಮ್ಮನ್ನು ಒಂದು ಆರ್ಟ್ಸ್ ಸ್ಟೂಡೆಂಟು, ಕಾಮರ್ಸ್ ಸ್ಟೂಡೆಂಟ್ ಅಂತ ಅಂದ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ನೀವು ಒಂದೇ ಒಂದು ಫಾರ್ಮುಲಾ ಬೈ ಹಾರ್ಟ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದೊಂದೇ ಒಂದು ಫಾರ್ಮುಲಾ ಕಲ್ತ್ಕೊಂಡ್ರೆ ನೀವು ಇಡೀ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ನೀವು ಇಂಟಿಗ್ರೇಷನ್ ಬಿಟ್ಟಿದ್ರೂ ಪರವಾಗಿಲ್ಲ, ಈ ಚಾಪ್ಟರ್ನ ಕಲ್ತ್ಕೊಳ್ಳಿ, 5 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಅದೊಂದೇ ಒಂದು ಫಾರ್ಮುಲಾವನ್ನು ನೀವು ಕಲ್ತ್ಕೊಂಡ್ರೆ ಸಾಕು. ಆ ಫಾರ್ಮುಲಾ ಮೂಲಕ ನೀವು ಇಡೀ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಬೇಸಿಕ್ ಕ್ವಶನ್ನು, ಬೇಸಿಕ್ ಇಂಟಿಗ್ರಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈವನ್ ಇಫ್ ಯುವರ್ ನಾಲೆಜ್ ಅಬೌಟ್ ಇಂಟಿಗ್ರೇಷನ್ ಇಸ್ 0, ನೋ ಇಶ್ಯೂಸ್. ನೋಡಿ, ಇದೊಂದು ಫಾರ್ಮುಲಾ ನೋಡ್ಕೊಪ್ಪ ರಿತೀಶ್. ಇಂಟಿಗ್ರಲ್ ಆಫ್ ಸ್ಕ್ವೇರ್ ರೂಟ್ ಆಫ್ a square minus x square with respect to x is x by 2 root of a square minus x square plus a square by 2 sin inverse of x by a. ನನ್ನ ಜೊತೆ ಹೇಳ್ತೀಯಪ್ಪ ವಿದ್ಯಾರ್ಥಿಗಳೇ, ನೀವು ಕೂಡ ಹೇಳಿ. ನೋಡಿ, ಇಂಟಿಗ್ರಲ್ ಆಫ್ ರೂಟ್ ಆಫ್ a square minus x square dx is equal to x by 2 root of a square minus x square plus a square by 2 sin inverse of x by a. ಏನು ಸತಿ ಹೇಳಿ ಎಲ್ಲರೂ ಒಟ್ಟಿಗೆ. ಇಂಟಿಗ್ರಲ್ ಆಫ್ ರೂಟ್ ಆಫ್ a square minus x square dx is equal to x by 2 root of a square minus x square plus a square by 2 sin inverse of x by a. ಈ ಫಾರ್ಮುಲಾ ನೋಡು, ಬುಕ್ ಬಿಟ್ಬಿಡು, ಕ್ಯಾಮ್ರಾ ನೋಡು, ನಾನು ಹೇಳ್ತೀನಿ, ಅದ್ರದ್ದು ಕಂಟಿನ್ಯೂಯೇಷನ್ ನೀನು ಹೇಳಬೇಕು. ಇಂಟಿಗ್ರಲ್ ಆಫ್ ರೂಟ್ ಆಫ್ a square minus x square dx is equal to ಏನು ಮಾಡಬೇಕು? x square x by 2 root of a square minus x square plus a square by 2 sin inverse of x by a. ಪೂರ್ತಿ ಸೆಂಟೆನ್ಸ್ ಹೇಳು. ಇಂಟಿಗ್ರಲ್ ಆಫ್ ರೂಟ್ ಆಫ್ a square minus x square dx is equal to x by 2 root of a square minus x square plus a square by 2 sin inverse of x by a. ಗಾಟ್ ಇಟ್? ಇದನ್ನ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಬೇಕು.
ಎಷ್ಟೊತ್ತಾಗತ್ತಪ್ಪ ಇದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ? ನೋಡಿ, ಇವನು ಪಕ್ಕದಲ್ಲಿ ಕೂತ್ಕೊಂಡ, ಇವನು ಯಾವತ್ತೂ ಇಂಟಿಗ್ರೇಷನ್ ಕ್ಲಾಸಲ್ಲಿ ಕೂತವನಲ್ಲ, ಅಂದರೆ ಅವ್ನು ಇನ್ನೂ ಶುರು ಮಾಡಿಲ್ಲ, ನಾವು ಪ್ರಾರಂಭ ಮಾಡಿಲ್ಲ, ಆಯಿತಾ? ಇನ್ನು ಡಿಫ್ರೆನ್ಷಿಯೇಷನ್ ಇದ್ದೀವಿ, ಇನ್ನು ವಿ ಆರ್ ಸ್ಟಿಲ್ ಇನ್ ದಿ ಮಂತ್ ಆಫ್ ಜುಲೈಲಿರೋದ್ರಿಂದ ಅವ್ನಿಗಿನ್ನೂ ಅದನ್ನು ಶುರು ಮಾಡೋಕ್ಕಾಗಿಲ್ಲ ನಾವು. ಸೊ ಅವನು ಇದನ್ನು ಹೇಳ್ತಾ ಇದ್ದಾನೆ, ನೀವು ಹೇಳ್ತೀರಾ ಇನ್ನೊಂದ್ಸತಿ? ಟ್ರೈ ಮಾಡ್ತೀಯಪ್ಪ. ಇಂಟಿಗ್ರಲ್ ಆಫ್ ರೂಟ್ ಆಫ್ a square minus x square dx is equal to x by 2 to root of a square minus x square plus a square by 2 sin inverse of x by a. ಓಕೆ, ಫೈನ್. ವಿದ್ಯಾರ್ಥಿಗಳು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಯ್ತಾ? ಈಗ ಸಪೋಸ್ ಇದಕ್ಕೇನಾದರೂ ಲಿಮಿಟ್ ಇತ್ತು ಅಂತ ಇಟ್ಕೊಳ್ಳಿ, 0 to a ಅಂತ ಲಿಮಿಟ್ ಇಲ್ಲಿದ್ರೆ ಇಲ್ಲಿಗೂ ಕೂಡ 0 to a ಅಂತ ಬರಿಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಮೊದಲು ಏನು ಮಾಡ್ತೀವಿ? ಮೊದಲು ಅಪ್ಪರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಮೈನಸ್ ಬರಿತೀವಿ, ಲೋಯರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದು ರೂಲ್ ಯಾವಾಗಲೂ. ಮೊದಲು ಅಪ್ಪರ್ ಲಿಮಿಟನ್ನು ಹಾಕ್ತೀವಿ, ಆಮೇಲೆ ಲೋಯರ್ ಲಿಮಿಟನ್ನು ಹಾಕ್ತೀವಿ. ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ನೀವು ಇದು ಗೊತ್ತಿಲ್ಲದೆ ಆದರೂ ಪರವಾಗಿಲ್ಲ, ಎಷ್ಟೊಂದು ಸತಿ ಫಿಸಿಕ್ಸಲ್ಲಿ, ಒಮ್ಮೊಮ್ಮೆ ಕೆಮಿಸ್ಟ್ರಿಯಲ್ಲಿ ಕೂಡ ಇದನ್ನು ಬಳಸಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಮೊದಲು ಅಪ್ಪರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಎ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಬೈ 2 ಇಂಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ವಾಟ್ ಇಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್? 0. ವೆರಿ ಗುಡ್. ಅದನ್ನು ಇಲ್ಲಿ ಬರೀಲ್ಲ, ಪ್ಲಸ್ ಬರದೆ ನೋಡು, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಎ ಸ್ಕ್ವೇರ್ ಬೈ 2 ಹಾಗೆ ಬರೆದಿದ್ದೀನಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿ ಎ ಬರೆದ್ರೆ ಏನಾಗುತ್ತೆ? ಎ ಬೈ ಎ ಅಥವಾ 1. ವೆರಿ ಗುಡ್ 1 ಮೈನಸ್ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಇಂಟು ಎನಿಥಿಂಗ್ ಈಸ್ 0 ಪ್ಲಸ್ ಎ ಸ್ಕ್ವೇರ್ ಬೈ 2. ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್ 0? ಮೊನ್ನೆ ತಾನೇ ಇನ್ವರ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, 0. ವೈ ಸೈನ್ ಇನ್ವರ್ಸ್ ಆಫ್ 0 is 0? ಬಿಕಾಸ್ ಸೈನ್ 0 is 0. ರೈಟ್? ಅರ್ಥ ಆಗ್ತಾ ಇದೆಯಾ? ಈಗ ನಾನೊಂದು ಕ್ವಶನ್ ಕೇಳ್ತೀನಿ, ರಿತೀಶ್ ಹೇಳಪ್ಪ. ಈ ಇಂಟಿಗ್ರೇಷನ್ ಆದಮೇಲೆ ನಾವು ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಒಟ್ಟು ಎಷ್ಟು ವ್ಯಾಲ್ಯೂಸ್ ಬಂತು? 4 ವ್ಯಾಲ್ಯೂಸ್ ಬಂತು. ಮಧ್ಯ ಏನಾದ್ರು ಮೈನಸ್ ಸೈನ್ ಬಂದಿತ್ತಾ? ಫಸ್ಟ್ 2 ಆದಮೇಲೆ ಮೈನಸ್ ಸೈನ್, ಆಮೇಲೆ 2 ನೆಕ್ಸ್ಟ್. ಒಟ್ಟು ಎಷ್ಟು ಝೀರೋಗಳು ಬಂದಿದೆ? 3 ಝೀರೋಗಳು ಬಂದಿದೆ. ಯಾವ್ದು? ಫಸ್ಟ್, ಥರ್ಡ್, ಫೋರ್ತ್. ಥರ್ಡ್ ಫೋರ್ತ್ ಮುಂಚೆ ಏನಿದೆ? ಮೈನಸ್ ಸೈನ್ ಇದೆ. ಇನ್ನೊಂದ್ಸತಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, 0 ಆಯಿತು, ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1 ಆಯಿತು, ಮೈನಸ್ ಆಯಿತು, 0 ಪ್ಲಸ್ 0 ಆಯಿತು. ಈಕ್ವಲ್ಸ್ ಬರಿಬೇಕಾಗಿತ್ತು, ಬರ್ದಿರಲಿಲ್ಲ, ಬರದೆ. ಇವಾಗ ನಾನು ಇದನ್ನು ಮುಂದುವರಿಸ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1. ಮೊನ್ನೆ ತಾನೇ ಹೇಳ್ಕೊಟ್ಟಿದ್ದೀನಿ, ಏನು? ಪೈ ಬೈ 2. ವೆರಿ ಗುಡ್, ಐ ಆಮ್ ಪ್ರೌಡ್ ಆಫ್ ಯು. ಸೊ ಏನಾಯಿತು? ಎ ಸ್ಕ್ವೇರ್ ಪೈ ಬೈ 4. ನೋಡಿ, ನಾನು ಇನ್ನೂ ಕ್ವಶನ್ ಅನ್ನು ಪ್ರಾರಂಭ ಮಾಡಿಲ್ಲ. ವಿ ಫೌಂಡ್ ದಟ್ ಇಂಟಿಗ್ರಲ್ ಆಫ್ 0 to a ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು a ಸ್ಕ್ವೇರ್ ಪೈ ಡಿವೈಡೆಡ್ ಬೈ 4. ಆಯ್ತಾ? ಫಾರ್ಮುಲಾ ಬರೆದ್ವಿ. ಏನು ಫಾರ್ಮುಲಾ? ಇಂಟಿಗ್ರಲ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್. ಹೇಳು. x by 2 ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ x by a. ಇದಕ್ಕೆ 0 to a ಲಿಮಿಟ್ ಅಂತ ಏನಾದರೂ ಇದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ? 4 ವ್ಯಾಲ್ಯೂಸ್ ಬರುತ್ತೆ. ಹೇಗೆ ಬರುತ್ತೆ? ಫಸ್ಟ್ 2, ಆಮೇಲೆ ಮೈನಸ್ ಸೈನು, ಆಮೇಲೆ 2. ಒಟ್ಟು ಎಷ್ಟು ವ್ಯಾಲ್ಯೂಸ್ ಬರುತ್ತೆ? 4. ಅದರಲ್ಲಿ ಎಷ್ಟು ಝೀರೋಗಳು? 3. ಯಾವ್ದು? ಫಸ್ಟ್, ಥರ್ಡ್, ಫೋರ್ತ್. ಸೆಕೆಂಡ್ ಒನ್ ಏನಾಗುತ್ತೆ? ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1. ವಿದ್ಯಾರ್ಥಿಗಳೇ, ನೀವು ಇದನ್ನು ಕೇಳಿಸ್ಕೊತಾ ಇದ್ದೀರಿ, ನೀವು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದೀರಿ, ಸರಿನಾ? ಈಗ ನಾವು ಇಲ್ಲಿ ತನಕ ಬಂದ್ವಿ. ಈಗ ವಿದ್ಯಾರ್ಥಿಗಳೇ ಪ್ರಶ್ನೆ ಏನು? ಪ್ರಶ್ನೆ, ಫೈಂಡ್ ಏರಿಯಾ ಆಫ್ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಯೂಸಿಂಗ್ ಇಂಟಿಗ್ರೇಷನ್. ನೋಡಿ, ಮೆಥಡ್ ಹೇಳ್ಕೊಡ್ತೀನಿ, ತುಂಬ ಸಿಂಪಲ್ ಮೆಥಡ್. ಈ ಮೆಥಡ್ ಕರೆಕ್ಟಾಗಿ ಫಾಲೋ ಮಾಡಿ. ಫಸ್ಟು ನಾವು ಒಂದು ವೈ ಆಕ್ಸಿಸ್ ಬರಿಬೇಕು. ಫಸ್ಟ್ ಏನು ಬರಿಬೇಕು? ವೈ ಆಕ್ಸಿಸ್ ಬರಿಬೇಕು. ಆಮೇಲೆ ನಾವು ಎಕ್ಸ್ ಆಕ್ಸಿಸ್ ಬರಿಬೇಕು. ಫಸ್ಟ್ ಏನು ಬರೆದ್ವಿ? ವೈ ಆಕ್ಸಿಸ್. ಆಮೇಲೆ ಏನು ಬರೆದ್ವಿ? ಎಕ್ಸ್ ಆಕ್ಸಿಸ್. ವೈ ಆಕ್ಸಿಸ್ ಬರೆದ್ವಿ, ಎಕ್ಸ್ ಆಕ್ಸಿಸ್ ಬರೆದ್ವಿ, ಆಮೇಲೆ ಆರಿಜಿನ್ ಮಾರ್ಕ್ ಮಾಡಿದ್ವಿ. ಇವಾಗ 3 ಕೆಲಸ ಮಾಡಿದ್ವಿ. ಏನೇನು ಹೇಳ? ವೈ ಆಕ್ಸಿಸ್ ಬರೆದ್ವಿ,
ಎಕ್ಸ್ ಆಕ್ಸಿಸ್ ಬರೆದ್ವಿ, Origin. ಆರಿಜಿನ್ ಮಾರ್ಕ್ ಮಾಡಿದ್ವಿ. 4ನೇ ಕ್ಲಾಸಲ್ಲಿ ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ರು. ಈಕ್ವೇಶನ್ ಆಫ್ ವೈ ಆಕ್ಸಿಸ್ ಈಸ್ ಏನು? x 0. ಪೂರ್ತಿ ಹೇಳು. x equal to 0. ವೆರಿ ಗುಡ್, ಐ ಆಮ್ ಪ್ರೌಡ್ ಆಫ್ ಯು. ಎಕ್ಸ್ ಇಸ್ ಈಕ್ವಲ್ ಟು 0 ಬರಿಬೇಕು. ಇವಾಗ ಒಟ್ಟು ಎಷ್ಟು ಕೆಲಸ ಮಾಡಿದ್ವಿ? 4 ಕೆಲಸ ಮಾಡಿದ್ವಿ. ಏನೇನಪ್ಪ? ವೈ ಆಕ್ಸಿಸ್ ಬರೆದ್ವಿ, ಎಕ್ಸ್ ಆಕ್ಸಿಸ್ ಬರೆದ್ವಿ, ಎಕ್ಸ್ ಇಸ್ ಈಕ್ವಲ್ ಟು ಆರಿಜಿನ್ ಮಾರ್ಕ್ ಮಾಡಿದ್ವಿ, ಎಕ್ಸ್ ಇಸ್ ಈಕ್ವಲ್ ಟು 0 ಬರೆದ್ವಿ. ಈಗ ನೀವು ಏನು ಮಾಡಬೇಕಾಗುತ್ತೆ? ಒಂದು ಸರ್ಕಲ್, ಪ್ರೋ ಸರ್ಕಲ್ ಅಂತ ಇರುತ್ತೆ. ಇವಾಗ ನಾವು ಸರ್ಕಲ್ ಅನ್ನು ಡ್ರಾ ಮಾಡಬೇಕಾಗತ್ತೆ. ಆಯ್ತಾ? ಸರ್ಕಲ್ ಡ್ರಾ ಮಾಡೋದಕ್ಕೆ ನಾವು ಪ್ರೋ ಸರ್ಕಲ್ ಅಂತೇಳಿ ಬಳಸ್ತೀವಿ. ಪ್ರೋ ಸರ್ಕಲ್ ತಗೊಳ್ಳಿ ಅಥವಾ ಕಂಪಾಸ್ ತಗೊಳ್ಳಿ. ನಾನು ಓದಿದ್ದು 1992ನಲ್ಲಿ ಸೆಕೆಂಡ್ PUC. ಅವಾಗ ಏನಾಗ್ತಿತ್ತು, ಈ ಟ್ಯೂಷನ್ಗೆ ಹೋಗ್ತಿದ್ವಲ್ಲ, ಅವಾಗ ಪಕ್ಕದಲ್ಲಿ ಯಾರೋ ಗೌರಿ ಅಂತನೋ ಲಕ್ಷ್ಮಿ ಅಂತನೋ ಯಾರೋ ಇರ್ತಿದ್ಲು. ಬಳೆ ಕೊಡ್ತೀನಿ ಅಂದರೆ ಬಳೆ ಕೊಡ್ತಿದ್ಲು. ಬಳೆ ರೌಂಡ್ ಹಾಕ್ಬಿಟ್ಟು ವಾಪಸ್ ಕೊಡ್ತಿದ್ಲು. ನಿಮ್ಮ ಕಾಲದ ನಿಮ್ಮ ಕ್ಲಾಸ್ಮೇಟ್ಗಳು ಬಳೆ ಹಾಕೋದಿರಲಿ, ಹಣೆಗೆ ಹಾಕೋಕ್ಕಿಲ್ಲ ಅವು ಸರಿಯಾಗಿ, ಅವುಗಳ ಹತ್ರ ಬಳೆ ಎಲ್ಲ ಕೇಳೋಕೆ ಹೋಗ್ಬೇಡ. ಅದ್ರ ಬದಲು ಗಂಡು ಮಕ್ಳ ಹತ್ರ ಬಳೆ ಇರ್ತದೆ, ವಿಷ್ಣುವರ್ಧನ್ ಬಳೆ ಅಲ್ವಾ? ಹೆಣ್ಮಕ್ಳ ಹತ್ರ ಬಳೆ ಕೇಳ್ಬೇಡ್ರಪ್ಪ. ಸೊ ಅವು ಬಳೆ ಹಾಕಲ್ಲ ಅಂತಲ್ಲ, ಈ ಹಬ್ಬ ಹರಿದಿನಗಳು ಬಂದರೆ ಹಾಕೋತಾರೆ ಅಷ್ಟೇ, ಅದು ಸ್ಟೈಲ್. ಕಮಿಂಗ್ ಬ್ಯಾಕ್, ಸರ್ಕಲ್ ಹಾಕೋದಕ್ಕೆ ಏನು ತಗೋಬೇಕು? ಪ್ರೋ ಸರ್ಕಲ್ ತಗೋಬೇಕು. ವೆರಿ ಗುಡ್. ಸರ್ಕಲ್ ಏನು ಶೇಪ್ ಅಪ್ಪ? Circle. ವೆರಿ ಗುಡ್, ಜ್ಞಾನಿ ಕಣ. ಸರ್ಕಲ್ ಇನ್ ಶೇಪ್, ಸರ್ಕ್ಯುಲರ್ ಇನ್ ಶೇಪ್. ಕರೆಕ್ಟ್, ಅಮೇಸಿಂಗ್. ಸೊ ಏನೇನಾಯ್ತು? 5 ಕೆಲಸ ಮಾಡಿದ್ವಿ ಹೇಳಿ. ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ಆರಿಜಿನ್, ಎಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ ಸರ್ಕಲ್ ಬರೆದ್ವಿ. ಈಗೇನು ಗೊತ್ತಾ? 5 ಆಯ್ತಾ? 6ನೇ ಕೆಲಸ ನೋಡ್ಕೊಳ್ಳಿ. ಒಂದು ಏನು ಬರೆದ್ನೋ ನಾನು? ವೆರಿ ಗುಡ್, ಟ್ಯಾಂಜೆಂಟ್ ಬರ್ದೆ. ನೋಡಿ, ಈ x² + y² = a² ಅಲ್ಲಿ y0 ಮಾಡಿದ್ರೆ x a ಆಗುತ್ತಲ್ವ? ಆದ್ರಿಂದ ಇದನ್ನ x = a ಅಂತ ಬರೀತಾ ಇದ್ದೀನಿ. ಒಟ್ಟು ಎಷ್ಟು ಕೆಲಸ ಆಯ್ತು ಹೇಳು? y ಆಕ್ಸಿಸ್, x ಆಕ್ಸಿಸ್, ಆರಿಜಿನ್, x = 0, ಸರ್ಕಲ್, x = 0, ಟ್ಯಾಂಜೆಂಟ್, x = a. 7 ಆಯ್ತಲ್ವಾ? ಓಕೆ, 7 ಕೆಲಸ ಮಾಡಿದ್ವಿ. ಈಗೇನು ಮಾಡ್ತೀನಿ ಗೊತ್ತಾ? ಐ ಆಮ್ ಶೇಡಿಂಗ್ ದಿ ಫಸ್ಟ್ ಕ್ವಾಡ್ರೆಂಟ್. ಅರ್ಥ ಆಯ್ತಾ? ಇದನ್ನು ಶೇಡ್ ಮಾಡ್ತಾ ಇದ್ದೀನಿ. ಈ ಶೇಡ್ ಆಗತ್ತಲ್ಲಪ್ಪ, ಅದನ್ನು ನಾನು ಏನಂತ ಕರಿತೀನಿ ಗೊತ್ತಾ? A1 ಅಂತ ಕರಿತೀನಿ. ನೋಡ್ಕೊಪ್ಪ, ಶೇಡ್ ಆಗಿರೋ ಪೋರ್ಷನನ್ನು ನಾನು A1 ಅಂತ ಕರಿತೀನಿ. ಮತ್ತೆ ಇಲ್ಲೆಲ್ಲರೂ ಸ್ಕಿನ್ ಮೇಲೆ ನೀವು ಮಾರ್ಕ್ ಮಾಡಿ y = √a² - ಸ್ಕಿನ್ ಅಂದರೆ ಸರ್ಕಂಫರೆನ್ಸ್ ಮೇಲೆ a² - x² ಅಂತ ಬರೀರಿ. 9, 10 ಕೆಲಸ ಆಯ್ತಲ್ವಾ? ಓಕೆ, ನೋಡಿ ಫಸ್ಟಿಂದ ಹೇಳ್ತಾ ಇದ್ದೀನಿ. ಹೇಳು. ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ಆರಿಜಿನ್, ಸರ್ಕಲ್ ಇಲ್ಲ, ಆರಿಜಿನ್ ಆದ್ಮೇಲೆ x = 0, x = 0, ಸರ್ಕಲ್, ಟ್ಯಾಂಜೆಂಟ್, x = a, ಶೇಡ್ ಫಸ್ಟ್ ಕ್ವಾಡ್ರೆಂಟ್, ಕಾಲ್ ದಟ್ as a1. ಆಮೇಲೆ ಸರ್ಕಂಫರೆನ್ಸ್ ಮೇಲೆ y = √a² - x². 9 ಕೆಲಸ ಆಯ್ತಾ? 9, 10 ಏನಾದರೂ ಅನ್ಕೊಳ್ಳಿ. ಇದಾದ್ಮೇಲೆ ಒಂದು ಲೈನ್ ಹಾಕಬೇಕು. ಯಾಕೋ ಲೈನ್ ಹಾಕ್ಬೇಕು? ಸಪರೇಟ್ ಮಾಡೋದಕ್ಕೆ ಲೈನ್ ಹಾಕಬೇಕು. ಅರ್ಥ ಆಯ್ತಾ? ಸೊ ಫೈನ್, ಲೈನ್ ಹಾಕಬೇಕು. ಯಾಕೆ ಹಾಕ್ಬೇಕು ಅಂದರೆ ಬೇರೆಯವ್ರು ಬಂದು ಹಾಕ್ಬಿಡ್ತಾರೆ, ಅದಕ್ಕೆ ಹಾಕಬೇಕು ಅಂತ ಹೇಳಿಲ್ವ? ಓಕೆ, ಲೈನ್ ಹಾಕಿದ್ವಿ, ಈ ಕಡೆ ಸಪ್ರೇಟ್ ಮಾಡ್ಕೊಡ್ವಿ. ಈಗ ನಾನು ಒಂದು ಕತೆ ಹೇಳ್ಕೊಡ್ತೀನಿ. ಅದು ಏನಪ್ಪ ಅಂದರೆ A1 ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಮನೆ ನಂಬರ್ ಇದೆಯಪ್ಪ? ಎಷ್ಟು? 21. ರತೀಶ್ ಮನೆ ನಂಬರ್ 21. ಅದು ಎಲ್ಲಿದೆ ಗೊತ್ತಾ? 20 ಪಕ್ಕ, 22 ಹಿಂದಕ್ಕೆ, ಟುವರ್ಡ್ಸ್ ರೈಟ್ ಸೈಡ್ ಆಫ್ 20, ಲೆಫ್ಟ್ ಸೈಡ್ ಆಫ್ 22. ಹಿಂದ್ಗಡೆ ಯಾವುದೋ ಒಂದು ಮನೆ ನಂಬರ್ 76 ಅಂತ ಇರುತ್ತೆ, ಮುಂದ್ಗಡೆಗೆ ರಸ್ತೆ ಇರುತ್ತೆ ಅಲ್ವಾ? ಲೆಫ್ಟ್ಗೊಂದು 21, ಲೆಫ್ಟಿಗೆ 20, ರೈಟಿಗೆ 22, ಇವನ್ ಮನೆ 21, ಮುಂದ್ಗಡೆ ರಸ್ತೆ, ಹಿಂದ್ಗಡೆ ಏನಪ್ಪ ಅಂದರೆ ಹಿಂದ್ಗಡೆ ಯಾವುದೋ ಮನೆ ಅಲ್ವಾ? 76 ಅಂತ ಏನೋ ಇರ್ತದೆ. ಸೊ ದಿಸ್ ಇಸ್ ದ ಬೌಂಡ್ರಿ. ಹಾಗೆ A1 ಅನ್ನೋದೇನು ಗೊತ್ತಾ? A1 is the boundary which is towards right side of y axis, left side of x = a,
ಬಿಲೋ ದ ಗ್ರಾಫ್ ಎಬೋವ್ ಎಕ್ಸ್ ಆಕ್ಸಿಸ್. ನೋಡಿ ಮಾರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ, ಭಾಳ ಚೆನ್ನಾಗಿದೆ. ದಿಸ್ A1 ಈಸ್ ಟುವರ್ಡ್ಸ್ ರೈಟ್ ಸೈಡ್ ಆಫ್ 0, ಕರೆಕ್ಟ್? Yes. ಲೆಫ್ಟ್ ಸೈಡ್ ಆಫ್ A below y is equal to root of a square minus x square above x axis. ಅದನ್ನ ಹಿಂಗೆ ಬರೀತಾ ಇದ್ದೀನಿ, ರೈಟ್ ಸೈಡ್ ಆಫ್ 0, ಲೆಫ್ಟ್ ಸೈಡ್ ಆಫ್ A below y above x axis. ದಿಸ್ ಇಸ್ ದ ಮೀನಿಂಗ್. ನಮಗೆ y ಅಂದರೆ ಏನಂತ ಗೊತ್ತಿದೆ. ಏನಪ್ಪ y ಅಂದರೆ? Root of a ವೆರಿ square ಗುಡ್, minus x. ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ dx. ಈಗ ಹೇಳಬೇಕು ಫಾರ್ಮುಲಾ. ಇಲ್ಲೆಲ್ಲೂ ಫಾರ್ಮುಲಾ ಇಲ್ಲ, ನೋಡ್ಕೊಳ್ಳೋದಕ್ಕೆ ಹೇಳು. ಫಾರ್ಮುಲಾ ಹೇಳು. ವಾಟ್ ಈಸ್ ಇಂಟಿಗ್ರಲ್ ಆಫ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ dx? Root of a square minus x square. Integral of root of a square minus x square is equal to Integral root of a square minus x square dx is equal to x by a. x by 2. X by 2 root of a square minus x square plus a square by 2 sin inverse of x by a. Very good, very good. I'm proud of you. ವಿದ್ಯಾರ್ಥಿಗಳೇ, ನೀವು ಈ ಥರ ಹೇಳಿದ್ರೆ ಐ ಆಮ್ ಪ್ರೌಡ್ ಆಫ್ ಯು ಆಲ್ಸೋ. ರೈಟ್. ಸೊ ಇಲ್ಲಿ ನೋಡಿ, ಅದನ್ನು ಬರೀಲಪ್ಪ. ಈಗ ಫಾರ್ಮುಲಾ ಬರೀತಾ ಇರೋದ್ರಿಂದ ಇಂಟಿಗ್ರೇಷನ್ ಬರಿಬೇಡಿ. ರೈಟ್? ಏನಾಯ್ತು? ಎಕ್ಸ್ ಬೈ 2 ಹೇಳ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 sin inverse of x by a, which has to be evaluated between 0 to a. ಉದ್ದೇಶಪೂರ್ವಕವಾಗಿ ನಾನು 2 ಬ್ರಾಕೆಟ್ ಹಾಕಿದ್ದೀನಿ, ನೀವು ಬರೀದೇ ಇದ್ರೂ ತಪ್ಪೇನೂ ಇಲ್ಲ. ಓಕೆನಾ? ಈಗ ನೋಡಪ್ಪ, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾನು ಆಗಲೇ ಹೇಳ್ಕೊಟ್ಟಿದ್ದೀನಿ, ಮೊದಲನೇದು 0 ಪ್ಲಸ್ ಬರೀತೀನಿ, ಎ ಸ್ಕ್ವೇರ್ ಬೈ 2 ಬರದೆ, ಸೈನ್ ಇನ್ವರ್ಸ್ ಆಫ್ 1 ಬರದೆ, ಆಮೇಲೆ ಏನು ಬರಿಬೇಕು ಹೇಳು? ಮೈನಸ್ ಬರಿಬೇಕು. 0 ಪ್ಲಸ್ 0 ಅಂದರೆ ಏನಾಯಿತು? ಎ ಸ್ಕ್ವೇರ್ ಬೈ 2 ಇಂಟು ಪೈ ಬೈ 2 ಎ ಸ್ಕ್ವೇರ್ ಪೈ ಬೈ 4. ಈಗ ಆ್ಯಕ್ಚುಲಿ ಏನು ಗೊತ್ತಾ, ಈಗ ನಾವು ಏನು ಎ ಸ್ಕ್ವೇರ್ ಪೈ ಬೈ 4 ಬಂದಿದೆಯಲ್ಲ, ಇದು ಫಸ್ಟ್ ಕ್ವಾಡ್ರೆಂಟದು ಮಾತ್ರ, ಹೌದಲ್ವಾ? ಆದರೆ ನಮಗೆ ಬೇಕಾಗಿರೋದು 4 ಕ್ವಾಡ್ರೆಂಟ್ದು ಬೇಕು. ಆದ್ದರಿಂದ ಏನು ಮಾಡ್ತೀನಿ ಗೊತ್ತಾ, ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು 4 ಟೈಮ್ಸ್ A1. ಯಾಕೆಂದರೆ ಇದು 1 ಕ್ವಾಡ್ರೆಂಟು, ನಂಗೆ 4 ಬೇಕು. 4 ಟೈಮ್ಸ್ ಎ ಸ್ಕ್ವೇರ್ ಪೈ ಬೈ 4, 4 ಕ್ಯಾನ್ಸಲ್ಸ್, ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯೂನಿಟ್ಸ್. ಅರ್ಥ ಆಯ್ತಾ? ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯೂನಿಟ್ಸ್. ಐ ಹೋಪ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಈ ನೆಕ್ಸ್ಟ್ ಲೈನ್ ಏನಾಯಿತು? ಲಾಸ್ಟ್ ಲೈನ್ ಏನು ಗೊತ್ತಾ? A1 ಕಂಡುಹಿಡಿದಿದ್ವಿ, ಹೌದಾ? ಎ ಸ್ಕ್ವೇರ್ ಪೈ ಬೈ 4. ಟೋಟಲ್ ಏರಿಯಾ ಏನು? 4 ಟೈಮ್ಸ್ ಎ ಸ್ಕ್ವೇರ್ ಪೈ ಬೈ 4. ಯಾಕೆ? ಬಿಕಾಸ್ 1 ಕ್ವಾಡ್ರೆಂಟ್ ಮಾತ್ರ A1 ಆಯಿತು, ನನಗೆ ಬೇಕಾಗಿರೋದು 4 ಕ್ವಾಡ್ರೆಂಟು. ಆದ್ದರಿಂದ 4 ಟೈಮ್ಸ್ ಎ ಸ್ಕ್ವೇರ್ ಪೈ ಬೈ 4 ದಟ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯೂನಿಟ್ಸ್. ಅರ್ಥ ಆಯ್ತಪ್ಪ? ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಇದೇ ಥರ ಟ್ಯೂಷನ್ ಮಾಡ್ತೀವಿ ಸೆಕೆಂಡ್ PUC ದೇವಿಗೆ ಸಂಸ್ಥೆ ಮಲ್ಲೇಶ್ವರದಲ್ಲಿ. ನಿಮಗೆ ಬೇಕಿದ್ರೆ ನೀವು ಇಲ್ಲಿ ಬಂದು ಕಲ್ತ್ಕೋಬೋದು. ಅರ್ಥ ಆಗಿದೆನಪ್ಪ? ಮುಂದಕ್ಕೆ ಹೋಗೋಣ. ರೈಟ್? ಈವನ್ ದೋ ವಿ ಆರ್ ಸ್ಟಿಲ್ ಇನ್ ಫಸ್ಟ್ ಸೆಮಿಸ್ಟರ್, ಐ ಸ್ಟಾರ್ಟೆಡ್ ಟೀಚಿಂಗ್ ಇನ್ ಸೆಕೆಂಡ್ ಸೆಮಿಸ್ಟರ್. ಈಗ ಇಲ್ಲಿಗೆ ಮುಗೀತಿ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಬೇಕು. ಡಿಸ್ಕಸ್ ಮಾಡೋಕ್ಕೆ ಮುಂಚೆ ನಿಮಗೆ ಬೋರ್ ಆದರೂ ಪರವಾಗಿಲ್ಲ, ಒಂದು ರಿವಿಷನ್ ಹೇಳಪ್ಪ. ಫಸ್ಟ್ ಏನು? Y axis, x axis, origin, circle, x is equal to 0, x is equal to a, tangent, x is equal to a ಮೇಲೆ tangent. Very good. ಆಮೇಲೆ shade the first quadrant, call that A1. ಆಮೇಲೆ circumference, y is equal to root of a square minus x square. ಮುಗಿತಾ? ಒಂದಾಯ್ತು. ಎಲ್ಲಿ? ಬಲಗಡೆ. ಅದಾದ್ಮೇಲೆ ಏನು ಮಾಡ್ತೀವಿ? ಲೈನ್. ವೆರಿ ಗುಡ್, ಲೈನ್ ಹಾಕ್ತೀವಿ. ಆಮೇಲೆ ಏನು ಮಾಡ್ತೀವಿ? A1 is equal to, ವೆರಿ ಗುಡ್, A1 is equal to integral of 0 to a root of, ಇಲ್ಲ, you're right, ಐ ಆಮ್ ಸಾರಿ, y dx. ಕರೆಕ್ಟ್. ಗುರುವನ್ನ ಶಿಷ್ಯ ಮೀರಿಸಬೇಕು. ಇವನು ಮೀರಿಸಿದ್ದಾನೆ. ಥ್ಯಾಂಕ್ಸ್ ಹೇಳಬೇಕು. ಹಾಂ, ನಾನೇ ಥ್ಯಾಂಕ್ಸ್ ಹೇಳಬೇಕು. ದಟ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ರೂಟ್ 0 to a root of a square minus x square dx. That is equal to
ಈಸ್ ಈಕ್ವಲ್ ಟು x by 2 ವೆರಿ ಗುಡ್. ನೋಡು, ಎಕ್ಸ್ ಬೈ ಎ ಇಂದ ಎಕ್ಸ್ ಬೈ ಟು ಇಂಪ್ರೂವ್ ಆಗ್ಬಿಟ್ಟಿದೆ. ಎಕ್ಸ್ ಬೈ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಬಿಟ್ವೀನ್ 0 ಅಂಡ್ ಎ, 0 ಟು ಎ ಅಥವಾ 0 ಅಂಡ್ ಎ. ಓಕೆ, ಎಷ್ಟು ವ್ಯಾಲ್ಯೂ ಬರುತ್ತೆ? 4. ಯಾವುದೇ ಒಂದು ಸೂರ್ಯ 0 0 ಅಲ್ಲ, ಯಾವುದೇ 0 ಫಸ್ಟ್ ಥರ್ಡ್ ಫೋರ್ತ್. ಥರ್ಡ್ ಫೋರ್ತ್ ಮುಂಚೆ ಏನಿರುತ್ತೆ? ಥರ್ಡ್ ಫೋರ್ತ್ ಮುಂಚೆ ವೆರಿ ಗುಡ್ ಮೈನಸ್ ಆದ್ಮೇಲೆ ಏನಿರುತ್ತೆ? ಬ್ರಾಕೆಟ್. ವೆರಿ ಗುಡ್, ಬ್ರಾಕೆಟ್ ಹಾಕೊಂಡು ಬ್ರಾಕೆಟ್. ಎರಡನೇದು ಏನಾಗಿರುತ್ತೆ? ಎ ಸ್ಕ್ವೇರ್ ಬೈ ಟು ಸೈನ್ ಇನ್ವರ್ಸ್ ಆಫ್ 1. ಏನಾಯ್ತು? ಎ ಸ್ಕ್ವೇರ್ ಪೈ ಬೈ 4. ಹೌದಲ್ವಾ? ಸೊ ರಿಕ್ವೈರ್ಡ್ ಏರಿಯಾ ಏನು? 4 ಟೈಮ್ಸ್ a1. 4 ಟೈಮ್ಸ್ ಎ ಸ್ಕ್ವೇರ್ ಪೈ ಬೈ 4 ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪೈ. ಈಗ ನೆಕ್ಸ್ಟ್ ಕ್ವೆಶನ್ ಏನು ಗೊತ್ತಾ? ಏನಂದ್ರೆ ಏನು ವ್ಯತ್ಯಾಸ ಇಲ್ಲ. ಎಲಿಪ್ಸು ಒಂದೇ ಒಂದು ಸಣ್ಣ ವ್ಯತ್ಯಾಸ ಅಷ್ಟೇ, ತೋರಿಸ್ಕೊಡ್ತೀನಿ ನೋಡಿ. ನೀವು ಪೆನ್ಸಿಲಲ್ಲೇ ಡ್ರಾ ಮಾಡಬೇಕು ಇದನ್ನ. ನಾನೇನು ರೆಡ್ ಪೆನ್ ಯೂಸ್ ಮಾಡ್ತಾ ಇದ್ದೀನಿ, ಆಯ್ತಾ? ಇದು ಫಸ್ಟ್ ಏನು ಬರಿಬೇಕು? ವೈ ಆಕ್ಸಿಸ್ ಬರಿಬೇಕು. ಆಮೇಲೆ ಏನು ಬರಿಬೇಕು? ಎಕ್ಸ್ ಆಕ್ಸಿಸ್ ಬರಿಬೇಕು. ವೈ ಆಕ್ಸಿಸ್ ಬರದೆ ಎಕ್ಸ್ ಆಕ್ಸಿಸ್ ಬರದೆ. ನೋಡಪ್ಪ, ಈಗ ಇದು ಫ್ರೀ ಹ್ಯಾಂಡ್ ಸ್ಕೆಚಲ್ಲಿ ಬರಿಬೇಕು. ಹೀಗೆ ಬರಿಬೇಕು. ಹೇಗೆ ಬರಿಬೇಕು? ಹೀಗೆ ಬರಿಬೇಕು, ಎಲಿಪ್ಸ್ ಅಲ್ವಾ? ಸೇಮ್, ಏನು ವ್ಯತ್ಯಾಸ ಇಲ್ಲ. ಟ್ಯಾಂಜೆಂಟ್ ಬರಿತೀವಿ. ಫ್ರೀ ಹ್ಯಾಂಡಲ್ಲಿ ಬರ್ಬಿಟ್ಟಿದ್ದೀನಿ, ಸಾರಿ. ಇಲ್ಲಿ ಏನು ಬರಿಬೇಕಪ್ಪ? ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು ಎ. ಯಾವ ಕ್ವಾಡ್ರೆಂಟ್ ಶೇಡ್ ಮಾಡಬೇಕು? ಫಸ್ಟ್ ಕ್ವಾಡ್ರೆಂಟ್ ಶೇಡ್ ಮಾಡಬೇಕು. ಓಕೆನಾ? ಫಸ್ಟ್ ಕ್ವಾಡ್ರೆಂಟ್ ಶೇಡ್ ಮಾಡಿದೆ. ಆಮೇಲೆ ಅದರಲ್ಲಿ ಏನು ಮಾಡ್ತಿದ್ವಿ? ಇದನ್ನ A1 ಅಂತ ಮಾರ್ಕ್ ಮಾಡ್ತಾ ಇದ್ವಿ. ಇಲ್ಲೂ A1 ಅಂತಾನೆ ಮಾಡಿ. ಎಲ್ಲವೂ ಸೇಮ್. ಇದೊಂದು ಸಣ್ಣ ವ್ಯತ್ಯಾಸ, ಕಥೆನಲ್ಲಿ ಒಂಚೂರು ಡಿಫ್ರೆನ್ಸ್. ಏನಪ್ಪ ಅಂದರೆ ದಿಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು, ಮುಂಚೆ ಏನು ಬರ್ತಿದ್ದೆ? ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ತಿರ್ಗಾ ಅದನ್ನೇ ಬರೀತಾ ಇದ್ದೀನಿ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಿ ಬೈ ಎ ಇಂದ ಮಲ್ಟಿಪ್ಲೈ ಮಾಡಿ. ಸರ್ ಇದೆಲ್ಲಿಂದ ಬಂತು? ಇದನ್ನು ಸಿಂಪ್ಲಿಫೈ ಮಾಡಿ ಸರ್. 4ನೇ ಕ್ಲಾಸ್ ಮಕ್ಕಳು ಕೊಟ್ಟರು ಅದನ್ನು ಸಿಂಪ್ಲಿಫೈ ಮಾಡಿಕೊಡ್ತಾರೆ, ಆಯ್ತಾ? ಸೊ ಇವಾಗ ಸೇಮ್ ಇದಾದ್ಮೇಲೆ ಏನು ಬರೀಬೇಕು? ವೆರಿ ಗುಡ್. ಭಾಳ ಜ್ಞಾನಿ ಕಣದು. ಲೈನ್ ಹಾಕಕ್ಕೆ ತಿಳ್ಕೊಂಡಿದ್ಯಾ ಕರೆಕ್ಟಾಗಿ? ಲೈನ್ ಹಾಕಿದೆ. ಓಕೆನಾ? ಹೇಳಪ್ಪ, ಏನು ಬರಿಬೇಕಪ್ಪ? A1 is equal to integral 0 to a y dx. ವೆರಿ ಗುಡ್. ಅಂದರೆ b by a integral of 0 to a root of a square minus x square dx. That is equal to b by a ಹಾಗೆ ಇರುತ್ತೆ. ಏನು ಬರೀಲಿ? x by 2 root of a square minus x square plus a square by 2 sin inverse of x by a between 0 and a. ಒಟ್ಟು ಎಷ್ಟು ವ್ಯಾಲ್ಯೂ ಬರುತ್ತಪ್ಪ? 4. ಯಾವ್ದ್ಯಾವ್ದು 0? ಫಸ್ಟು, ಥರ್ಡು, ಫೋರ್ತು. ಬಿ ಬೈ ಎ ಫಸ್ಟ್ ಒನ್ 0 ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1 ಮೈನಸ್ 0 ಪ್ಲಸ್ 0. ಅಂದರೆ ಬಿ ಬೈ ಎ ಇಂಟು ಎ ಸ್ಕ್ವೇರ್ ಬೈ 2 ಇಂಟು ಪೈ ಬೈ 2. ಒಂದು ಎ ಕ್ಯಾನ್ಸಲ್ ಆಯಿತು. ಪೈ ಎ ಬಿ ಡಿವೈಡೆಡ್ ಬೈ 4 ಆಯಿತು. ನಮಗೆ ಬೇಕಾಗಿರೋದು 4 ಟೈಮ್ಸ್ ದಿಸ್. ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು 4 ಟೈಮ್ಸ್ A1, 4 ಟೈಮ್ಸ್ ಪೈ ಎ ಬಿ ಡಿವೈಡೆಡ್ ಬೈ 4. 4 ಕ್ಯಾನ್ಸಲ್ಸ್. ಏನಾಯ್ತಪ್ಪ? ಪೈ ಎ ಬಿ ಸ್ಕ್ವೇರ್ ಯೂನಿಟ್ಸ್. ಅರ್ಥ ಆಯ್ತಾ? ನೋಡಿ ಎಷ್ಟು ಸಿಂಪಲ್. ಇಲ್ಲಿಗೆ ಆ್ಯಕ್ಚುಲಿ ಅಫಿಷಿಯಲಿ ಈ ಚಾಪ್ಟರ್ ಮುಗೀತು. 5 ನಂಬರ್. ಇಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕೇಳಬೇಕು, ಇಲ್ಲ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಕೇಳಬೇಕು. ಎರಡರದೊಂದು ಕೇಳಲೇಬೇಕು, ಹೌದಲ್ವಾ? ಗ್ಯಾರಂಟಿ ಕೇಳ್ತಾರೆ. ಯಾರೋ ಒಬ್ರು ಸಿಕ್ಬಿಟ್ರು, ನಂತರ ಬುದ್ಧಿ ಇರೋನೊಬ್ಬ ಸಿಕ್ಬಿಟ್ಟ, ರೆಗ್ಯುಲರಾಗಿ ಕೇಳ್ತಾ ಇದ್ದಾರೆ. ಬೇರೆದು ಕೇಳ್ತೀನಿ ಅಂತ ಏನು ಕೇಳ್ಬೋದು ಗೊತ್ತಾ?
ಫೈಂಡ್ ಏರಿಯಾ ಆಫ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ 9 ಪ್ಲಸ್ ವೈ ಸ್ಕ್ವೇರ್ ಬೈ 4 ಇಸ್ ಈಕ್ವಲ್ ಟು 1. ಏನು ಚೇಂಜ್ ಮಾಡಬೇಡಿ. ಇವಾಗ ಏನು ಹೇಳ್ಕೊಟ್ಟಿದ್ರಲ್ಲ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ತಿರ್ಗಾ ಬರೀರಿ. ಲಾಸ್ಟಲ್ಲಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 9, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4, ಎ ಇಸ್ ಈಕ್ವಲ್ ಟು 3, ಬಿ ಇಸ್ ಈಕ್ವಲ್ ಟು 2, ಏರಿಯಾ ಇಸ್ ಈಕ್ವಲ್ ಟು ಪೈ ಎ ಬಿ ಬಿಕಾಸ್ ಪೈ ಇಂಟು 3 ಇಂಟು 2 ಬರೀ ತೋರಿಸ್ಕೊಡ್ಬೇಕಪ್ಪ. ಎಸ್. ಅಕಸ್ಮಾತ್ ಅವ್ರೇನಾದರೂ ಹೀಗೆ ಕೇಳಿಬಿಟ್ರೆ ನೋಡು, ಫೈಂಡ್ ಏರಿಯಾ ಆಫ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ 9 ಪ್ಲಸ್ ವೈ ಸ್ಕ್ವೇರ್ ಬೈ 4 ಇಸ್ ಈಕ್ವಲ್ ಟು 1 ಬರೆದ್ರೆ ಮಾಮೂಲಿ ಪ್ರೊಸೀಜರಲ್ಲಿ ಪಾಠ ಬರೆದು ಪೈ ಎ ಬಿ ಇಸ್ ಈಕ್ವಲ್ ಟು ರಿಕ್ವೈರ್ಡ್ ಏರಿಯಾ ತನಕ ಬರೆದು ಬಿಡಿ, ಏನು ವ್ಯತ್ಯಾಸ ಮಾಡೋದು ಬೇಡ. ತದನಂತರ ನೀವೇನು ಮಾಡಿ, ಹಿಯರ್ ಎ ಏನಾಗತ್ತಪ್ಪ, ಎ ಸ್ಕ್ವೇರ್ 9 ಅಲ್ವಾ, ದೇರ್ ಫೋರ್ ಎ ಏನಾಯಿತು, ರೂಟ್ 9 ಅಂದರೆ 3, ಬಿ ಸ್ಕ್ವೇರ್ 4 ಅಲ್ವಾ, ಬಿ ಏನಾಯಿತು 2 ಆಯಿತು, ದೇರ್ ಫೋರ್ ರಿಕ್ವೈರ್ಡ್ ಏರಿಯಾ ಇಸ್ ಪೈ ಇಂಟು 3 ಇಂಟು 2 ಅಂದರೆ 6 ಪೈ ಸ್ಕ್ವೇರ್ ಯೂನಿಟ್ಸ್ ಆಯಿತು. ಅಷ್ಟೇ ಮುಗೀತು. ಅರ್ಥ ಆಯ್ತಾ? ಇಲ್ಲೇನು ಬೇರೆ ಏನು ಬರೆಯುವಂಥದ್ದು ಏನು ಇರೋದಿಲ್ಲ. ಅಕಸ್ಮಾತ್ ಅಫ್ಕೋರ್ಸ್ ಎಲಿಪ್ಸ್ ಎಲ್ಲ ಹಾಗೆ ಬರೀಬೇಕು, ರೈಟ್? ಅಕಸ್ಮಾತ್ ವರ್ಟಿಕಲ್ ಎಲಿಪ್ಸ್ ಕೊಟ್ಟರು, ವರ್ಟಿಕಲ್ ಎಲಿಪ್ಸ್ ಅಂದರೆ ಏನು, ಡಿನಾಮಿನೇಟರ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಲೆಸರ್ ದೆನ್ ಡಿನಾಮಿನೇಟರ್ ಆಫ್ ವೈ ಸ್ಕ್ವೇರ್. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಬೈ 9 ಪ್ಲಸ್ ವೈ ಸ್ಕ್ವೇರ್ ಬೈ 16 ಅಂತ ಕೇಳಿದಾಗ ಅದೇ ಎಲಿಪ್ಸ್ ಬರ್ರಿ ವರ್ಟಿಕಲ್ ಆಗಿ ಬರಿ. ವರ್ಟಿಕಲ್ ಅಂದರೆ ಗೊತ್ತಾ, ಈ ಮೊಟ್ಟೆ ಇಸ್ ಎ ವರ್ಟಿಕಲ್ ಎಲಿಪ್ಸ್, ಅರ್ತ್ ಈಸ್ ಎ ಹಾರಿಜಾಂಟಲ್ ಎಲಿಪ್ಸ್. ಹೌದಾ? ಇಲ್ಲ. ಹೌದಾ? ಜೈವಿಕಂದ್ರೆ ಅದು ಭೂಮಿ ಕೂಡ ಹಿಂಗಿರುತ್ತಲ್ವ, ಹಿಂಗಿರುತ್ತಾ ಗೊತ್ತಿಲ್ಲ ನನಗೆ, ಭೂಮಿ ನಾನು ನೋಡಿಲ್ಲ ಕರೆಕ್ಟ್, ರೈಟ್? ಸೊ ಎನಿವೆ, ಈ ಮೊಟ್ಟೆನ ಮಲಗಿಸಿದ್ರೆ ಬರುತ್ತಲ್ಲ ಅದು ಹಾರಿಜಾಂಟಲ್ ಎಲಿಪ್ಸ್, ಅದು ಸ್ಟ್ಯಾಂಡರ್ಡ್ ಎಲಿಪ್ಸ್. ಮೊಟ್ಟೆ ಕೂತಿದ್ರೆ ಅದು ವರ್ಟಿಕಲ್ ಎಲಿಪ್ಸ್. ಸರ್ ಮೊಟ್ಟೆ ಎಲಿಪ್ಸ್ ಥರ ಇಲ್ಲ ಸರ್, ಆಯ್ತಪ್ಪ, ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯಿತಾ? ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಪಾಠಗಳು ಇಷ್ಟ ಆಗ್ತಾ ಇದೆ ಅಂತಂದರೆ ನೀವು ಖಂಡಿತ ದೇವಿಗೆ ಸಂಸ್ಥೆ ಕೋಚಿಂಗ್ ಸೇರ್ಕೋಬೋದು, ಅಥವಾ ಈ ಪಾಠಗಳು ನಿಮ್ಗೆ ಹೊಂದ್ಕೊಳ್ಳುತ್ತೆ, ಅಡ್ಜಸ್ಟ್ ಆಗುತ್ತೆ ಈ ಪಾಠಗಳಂದ್ರೆ ನೀವು ಈ ಥರ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಮುಖ್ಯ ವಿಚಾರ, ಇದು 5 ಮಾರ್ಕಿಗೆ ಕೇಳಲೇಬೇಕು ಅನ್ನುವಂಥ ಪ್ರಶ್ನೆ. ನಾನೊಂದು ಮಾತು ಹೇಳ್ತೀನಿ, ನಮ್ಮ ರೆಗ್ಯುಲರ್ ಸ್ಟೂಡೆಂಟ್ಸ್ ಎಲ್ಲ ಇದೇ ಮಾಡಿ 5 ಮಾರ್ಕರ್ 4 ಕ್ವಶನ್ ಬರೀಬೇಕು. ಫಸ್ಟ್ ಬರೀರಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಸೆಕೆಂಡ್ ಬರೀರಿ ಇದು ಯಾವುದು ಡಿಫರೆನ್ಷಿಯಲ್ ಈಕ್ವೇಷನ್, ಥರ್ಡ್ ಬರೀರಿ ಏರಿಯಾ ಆಫ್ ಸರ್ಕಲ್ ಅಥವಾ ಏರಿಯಾ ಆಫ್ ಎಲಿಪ್ಸ್, 4ನೇದು ಇಂಟಿಗ್ರೇಷನ್ ಬರ್ಕೊಳ್ಳಿ. ಯಾವುದು ಇಂಟಿಗ್ರಲ್ ಆಫ್ ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಅದು ಯಾವುದೋ ಬಂದಿರುತ್ತೆ. ತುಂಬ ಸಿಂಪಲ್ ಈ 4. ಇದಾದಮೇಲೆ ಎಮರ್ಜೆನ್ಸಿಗೆ ಅಂತ ನೀವು ಒಂದು ಕ್ವಶನ್ ಇಟ್ಕೊಂಡಿರ್ತೀರಿ, ಅದು ಯಾವುದಪ್ಪ ಅಂದರೆ y = 4x + 3 1 ಅಂಟು ಪ್ರೂವ್. ಇದು ಬಿಟ್ಟರೆ ಇನ್ನೇನು ಬೇಡ ನಿಮಗೆ. ಆ್ಯಕ್ಚುಲಿ ಮ್ಯಾಟ್ರಿಸಿಸ್ಸು ಡಿಟರ್ಮಿನೆಂಟ್ಸನ್ನು ಈವನ್ 8ನೇ ಕ್ಲಾಸ್ ಮಕ್ಕಳು ಕೂಡ ಕಲ್ತ್ಕೊಳ್ಳುವಂಥದ್ದೇ, ಅದನ್ನು ಕಲ್ತ್ಕೊಂಡಿರಿ. ಬಟ್ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಯಾವಾಗಲೂ ಇದನ್ನೇ ಫಸ್ಟ್ ಮಾಡಿ. ಇನ್ನೊಂದು ವಿಚಾರ, ಸೊ 5 ನಂಬರಲ್ಲಿ ಇದನ್ನೇ ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನು, 1 ನಿಮಿಷಕ್ಕೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆನ್ಸರ್ ಮಾಡ್ತೀರಿ, ಇನ್ನು 1.5 ನಿಮಿಷಕ್ಕೆ 1 ನಿಮಿಷಕ್ಕೆ ಡಿಫರೆನ್ಷಿಯಲ್ ಈಕ್ವೇಷನ್ ಆಯಿತು, 2 ನಿಮಿಷ ಆಯಿತು, 2 ನಿಮಿಷಕ್ಕೆ 10 ನಂಬರ್ ಆಯಿತು, ಈ 1.5 ನಿಮಿಷಕ್ಕೆ ಇದೊಂದು ಪ್ರಾಬ್ಲಮ್ ಆಯಿತು, 15 ನಂಬರ್ ಆಯಿತು. ಇನ್ನು ಇಂಟಿಗ್ರೇಷನ್ 1.5 ನಿಮಿಷ ಅಂತ ಹೇಳಿದ್ರೆ 20 ನಂಬರ್ ಆಯಿತು. 1.5 3 3 2 5 ನಿಮಿಷದಲ್ಲಿ 24 ಮುಗಿಸಿರ್ತೀರಿ. ಅದಾದಮೇಲೆ ನೀವು ಡೈರೆಕ್ಟಾಗಿ ಯು ಗೋ ಟು P3 ಅಥವಾ P4 ಕೇಳಬೇಕು. ಬರಷ್ಟು ಕೇಸಲ್ಲಿ P5 P6 ಕೇಳ್ಬೋದು, ಯಾವುದಾದ್ರೂ ಕೇಳಿ. ಐ ಆಮ್ ಟಾಕಿಂಗ್ ಅಬೌಟ್ 5-6 ಮಾರ್ಕರ್. ಅದು ನಿಮಗೆ 6 ನಂಬರ್ದು. 6 ನಂಬರಿಗೆ ನಿಮಗೆ ಬೇಕಾಗೋದು ಮ್ಯಾಕ್ಸಿಮಮ್ ಅಂದರೆ 2ರಿಂದ 2.5 ನಿಮಿಷ. LPP ಮಾಡಬೇಡಿ, ಡಿಟರ್ಮಿನೆಂಟ್ಸು ಮ್ಯಾಟ್ರಿಸಿಸ್ಸು LPP R&F ಪಕ್ಕಕ್ಕೆ ಇಟ್ಕೊಳ್ಳಿ ಎಮರ್ಜೆನ್ಸಿಗೆ. ಇದನ್ನು ಮುಗಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಲ್ಲಿ cos x by π/2 - x ಅಂತ ಒಂದು ಕ್ವಶನ್ ಇದೆ, ಅದು ಬಂದರೂ ಬರ್ಬೋದು. ಆಯಿತಾ? ಆ ಥರದ್ದೇ ಒಂದು 5-6 ಕ್ವಶನ್ ಕಲ್ತ್ಕೊಂಡ್ರೆ ಆಗುತ್ತೆ. ಸೊ ದೆನ್ ಇವಾಗ ಈ 20 ನಂಬರು, ಆ 10 ನಂಬರ್ ಅಂದರೆ 30 ನಂಬರು. 30 ನಂಬರನ್ನು ನೀವು 8 ಅಥವಾ 9 ನಿಮಿಷದಲ್ಲಿ ಮುಗಿಸ್ಬಿಟ್ಟಿರ್ತೀರಿ. 10 ನಿಮಿಷನೇ ತಗೊಳ್ಳಿ. ಆಮೇಲೆ ಒಂದು 5 ನಿಮಿಷ ಮಲಗಿದ್ದು ಎದ್ದು ಮುಕ್ಕಡ ರೆಸ್ಟ್ ತಗೊಳ್ಳಿ. ಪರೀಕ್ಷೆ ಆದಮೇಲೆ 5 ನಿಮಿಷ, ಪರೀಕ್ಷೆ ಆದ್ಮೇಲೆ ಮತ್ತೆ ಈಗ ಬರ್ಸ್ಬಿಡ್ತಿರಲ್ಲ 30 ನಂಬರು, 5 ನಿಮಿಷ ಬುಕ್ಕು ಪೆನ್ನೆಲ್ಲ ಕೂತ್ಬಿಟ್ಟು ಈಗ ಕೂತ್ಕೊಂಬಿಡಿ. ಸುಮ್ಮನೆ ಕೈ ನೋವ್ತಿರುತ್ತೆ, ಬ್ರೈನ್ ಸರಿಯಾಗಿ ವರ್ಕ್ ಆಗಬೇಕು, ಕೂತ್ಕೊಂಡ್ಬಿಡಿ. ದೇವಿಗೆ ಸಂಸ್ಥೆಯಲ್ಲಿ ಬರೋ ಬಹುತೇಕ ವಿದ್ಯಾರ್ಥಿಗಳು ಇದನ್ನೇ ಫಾಲೋ ಮಾಡ್ತಾರೆ. 1 ಅವರಲ್ಲಿ ಪರೀಕ್ಷೆ ಮುಗಿಸ್ತಾರೆ.
ನೀವು ಕೂಡ ಪರೀಕ್ಷೆ ಮುಗಿಸಿ ನೀವು ಕೂಡ ನನ್ನ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದಗಳು ಹೀಗೆ ಇರಲಿ. ನಮಸ್ಕಾರ.